ಬಿಜೆಪಿ ವತಿಯಿಂದ ನ್ಯಾಯಾಧೀಶೆ ಪದ್ಮಾವತಿ ಮಾದಿಗ ಅವರಿಗೆ ಸನ್ಮಾನ. ದಾಂಡೇಲಿಯ ಪದ್ಮಾವತಿ ಮಾದಿಗ ಅವರು ನೂತನ ನ್ಯಾಯಾಧೀಶೆಯಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ದಾಂಡೇಲಿ ಮಂಡಲ ಬಿಜೆಪಿ ವತಿಯಿಂದ ಸೋಮವಾರ ಅವರ ಸ್ವಗೃಹದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಮಾಜಿ ಶಾಸಕ ಸುನಿಲ್ ಹೆಗಡೆ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಪ್ರಕಾರ ಸಂವಿಧಾನದ ಪ್ರಕಾರ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ರೀತಿಯ ಹಕ್ಕು ಬಾಧ್ಯತೆಗಳು ಸಿಗಬೇಕು ಎನ್ನುವ ವಿಚಾರದೊಂದಿಗೆ ಇವತ್ತು ಅತಿ ಕಡು ಬಡತನದಲ್ಲಿಯೇ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ನ್ಯಾಯಾಧೀಶೆಯಾಗಿ ಆಯ್ಕೆಯಾದ ದಾಂಡೇಲಿಯ ಪದ್ಮಾವತಿಯವರ ಸಾಧನೆ ಮತ್ತು ಛಲಕ್ಕೆ ಇವತ್ತು ಫಲ ಸಿಕ್ಕಿದಂತಾಗಿದೆ. ಜೊತೆಗೆ ಇದು ಸಂವಿಧಾನಕ್ಕೆ ಸಿಕ್ಕ ಸಂದ ಜಯ ಎಂದರು. ಇದು ದಾಂಡೇಲಿ ಊರಿಗೆ ಮತ್ತು ದಾಂಡೇಲಿಯ ನಾಗರಿಕರಿಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಎಂದರಲ್ಲದೆ ಬರುವ ದಿನಗಳಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶೆಯಾಗಿ ತಮಗೆ ಆದಷ್ಟು ಬೇಗನೆ ಬಡ್ತಿ ಸಿಗಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಬುದ್ಧವಂತಗೌಡ ಪಾಟೀಲ್, ಉಪಾಧ್ಯಕ್ಷರಾದ ಗುರುಮಠಪತಿ, ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ ಟೋಸೂರ್, ಮಿಥುನ್ ನಾಯ್ಕ್, ಪ್ರಮುಖರಾದ ರವಿ ಗಾಂವ್ಕರ್, ರೋಷನ್ ನೇತ್ರಾವಳಿ, ಈರಯ್ಯ ಸಾಲಿಮಠ್, ಪವನ್ ಕೊನ್ನೂರ್, ಸುಭಾಷ್ ಬೋವಿವಡ್ಡರ್, ಮಂಜು ಶೆಟ್ಟಿ, ಶ್ವೇತಾ ಶೆಟ್ಟಿ, ಚನ್ನಬಸಪ್ಪ ಮುರುಗೋಡ್ ಇದ್ದರು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.